ಓಂ ಸದಾ ಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇಷ ಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನತಂ ವಿದೇ. ನಾವು 117ರಲ್ಲಿದ್ದೇವೆ. ಅದೇ 114 ಅದು ಮುಗೀತು. ವ್ಯಾಪಾರೋ ಜಗತೋ ವಿಷ್ಣು. ಅದರಿಂದಾಗಿ 117ರಲ್ಲಿ ಇದ್ದೇವೆ. ಮುಂದಿನ ಇದು ಶುರು ಆಗುತ್ತೆ. ಅವಿನಾಶಿ ವಾ ಅರೆ ಅಯಮಾತ್ಮ ಅನುಚ್ಛಿತ್ಯ ಧರ್ಮ ಇತಿ ತದ್ಧರ್ಮಾಣಾಮಪ್ಯನುಚ್ಛಿತ್ತೇ ಪ್ರಸ್ತುತತ್ವಾತ್. ಮಧ್ವಾಚಾರ್ಯರು ಬಹಳ ಸಂಕುಚಿತ ದೃಷ್ಟಿಯವರು. ಆತ್ಮನಿಗೆ ಗುಣವೇ ಇಲ್ಲ, ನಿರ್ಗುಣ. ಮಧ್ವಾಚಾರ್ಯರೇನು ಮಾಡ್ತಾರೆ, ಸಂಸಾರದಲ್ಲಿ ಇರುವ ಗುಣಗಳನ್ನು ಮುಕ್ತಿಯಲ್ಲಿಯೂ ಆರೋಪ ಮಾಡ್ತಾರೆ. ಇದು ಬಹಳ ಜನರ ಅಂಬೋಣ. ಆದರೆ ವೇದ ಏನು ಹೇಳ್ತಾ ಇದೆ, ಅವಿನಾಶೀವ ಅರೇ ಅಯಂ ಆತ್ಮ. ಈ ಆತ್ಮ ಏನಿದ್ದಾನೆ ಅವನು ಅವಿನಾಶಿ. ಅನುಚ್ಛಿತ್ತಿ ಧರ್ಮ. ಉಚ್ಛಿತ್ತಿ ಅಂತಂದರೆ ನಾಶ, ಅನುಚ್ಛಿತ್ತಿ ಅಂದರೆ ನಾಶವಾಗದ, ಧರ್ಮ ಅಂದರೆ ಗುಣ. ಅವನ ಗುಣ ನಾಶ ಆಗೋದೇ ಇಲ್ಲ. ಅಂದರೆ ಸ್ವರೂಪಭೂತವಾದ ಗುಣ ನಾಶ ಆಗಲ್ಲ. ಯಾವುದು ಸ್ವರೂಪ ಅಲ್ಲವೋ ಆ ಗುಣ ನಾಶ ಆಗತ್ತೆ ಅಂತ ಇಲ್ಲಿ ಸ್ಪಷ್ಟ. ಆದರೆ ಬಹಳ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಆತ್ಮ ನಿತ್ಯ ಶುದ್ಧ ಬುದ್ಧ, ಯಾವ ಸ್ವಭಾವವೂ ಇಲ್ಲ, ನಿರ್ಗುಣ ಅಂದ್ಬಿಡ್ತಾರೆ. ಹಾಗೆ ಹೇಳೋದ್ರಿಂದ ಅದು ಏನು ಆನಂದವೋ ನಾನು ಬೇರೆ ಕಾಣೆ. ವೇದ ಹೇಳ್ತಾ ಇರೋದು ಹೀಗೆ, ಇತಿ ತದ್ಧರ್ಮಾಣಾಮಪಿ ಅನುಚ್ಛಿತ್ತೇ ಪ್ರಸ್ತುತತ್ವಾತ್. ಆ ಧರ್ಮ ಅನ್ನೋದು ನಾಶ ಆಗೋದಿಲ್ಲ. ನೋಡಿ, ಬೃಹದಾರಣ್ಯಕ ಉಪನಿಷತ್ತಿಗೆ ಬರೋಣ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರನ್ನು ಅವರ ಹೆಂಡತಿ ಕೇಳ್ತಾಳೆ. ಏನಂತ, ನೀವು ಆಸ್ತಿಯನ್ನು ವಿಭಾಗ ಮಾಡಿ ಕೊಡ್ತೀನಿ ಅಂತ ಇದ್ದೀರಾ, ನನಗೆ ಆಸ್ತಿ ಬೇಡ್ರಿ, ಈ ಆಸ್ತಿಯನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅದನ್ನು ಹೇಳಿ, ಅದು ಬೇಕು ನನಗೆ. ನೀವು ಯಾವುದನ್ನು ಅರಸಿ ಹೋಗ್ತಾ ಇದ್ದೀರೋ ಅದೇ ನನಗೂ ಬೇಕು, ಹೇಳಿ. ನಾನು ನೀವು ಕೊಡುವ ಆಸ್ತಿಯನ್ನು ತಗೊಂಡ್ರೆ ನಾನು ಮುಕ್ತನಾಗ್ತೇನಾ? ಅಮೃತತ್ವಸ್ಯ ನಾಶಾಪ್ಯಸ್ತಿ ಎಂದ್ರವರು. ಮುಕ್ತಿ ಆಸೆ ಕೂಡ ಇಟ್ಕೊಳ್ಬೇಡ. ಯಥೈವ ಉಪಕರಣವತಾಂ ಜೀವಿತಂ ತಥೈವತೆ ಭವಿಷ್ಯತಿ ಇತ್ಯಾಹ. ಏನು ಜಾಸ್ತಿ ಇನ್ಸ್ಟ್ರೂಮೆಂಟ್ಗಳಿರಬಹುದು ನಿನ್ನ ಹತ್ರ, ವಿನಃ ಏನು ಅಂತಹ ಸುಖ ಏನು ಸಿಗೋಲ್ಲ ಆಸ್ತಿ ಬಂದು ಕೂಡಲೇ ಅಂದರು. ಹೌದಾ? ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅದನ್ನು ಹೇಳಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂ ಪಶ್ಚೇತ್ ಕಂ ಜಿಘ್ರೇತ್ ಅಂತ ಹೇಳಿ ಒಂದು ಜಾಗ ಇದೆ. ಎಲ್ಲಿ ಇಂದ್ರಿಯಗಳೆಲ್ಲವನ್ನು ಕಳೆದುಕೊಂಡು ಆತ್ಮನಿಂದಲೇ, ಸ್ವರೂಪದಿಂದಲೇ ಎಲ್ಲಿ ಏನನ್ನು ನೋಡ್ತಾನೋ, ಏನನ್ನು ಕೇಳ್ತಾನೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಂದ ಅವನು. ಓಹೋ, ಹಾಗೆ ಎಲ್ಲಿ ಎಲ್ಲವನ್ನು ಕಳ್ಕೊಂಡು ಹೋಗ್ತಾ ಇದ್ದೀರೋ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನನಗೆ ಡೌಟ್ ಬರ್ತಾ ಇದೆ, ಅತ್ರೈವ ಮಾ ಭಗವಾನ್ ಮೋಹಾಂತ ಮಾಪೀಪತ್.
ನ ಪ್ರೇತ್ಯ ಸಂಜ್ಞಾಸ್ತೀತಿ. ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೊಂದು ಡೌಟು, ಮುಕ್ತಿಯನ್ನು ಹೊಂದಿದ ಮೇಲೆ ಜ್ಞಾನವೇ ಇಲ್ವಾ ಅಂತ. ಈ ಜ್ಞಾನವೇ ಇಲ್ಲ ಅಂದರೆ ಪುರುಷಾರ್ಥ ಏನು? ಪುರುಷ ಅರ್ಥ ಅಂದ್ರೇನು? ಪುರುಷನು ಉತ್ಕಟವಾಗಿ ಯಾವುದನ್ನು ಬೇಡ್ತಾನೋ ಅದು ಪುರುಷ ಅರ್ಥ ಪುರುಷಾರ್ಥ. ಪುರುಷ ಯಾವುದನ್ನು ಉತ್ಕಟವಾಗಿ ಬೇಡುತ್ತಾನೋ ಅದು ಪುರುಷಾರ್ಥ. ಬೇಡಬೇಕಾದ್ರೆ ಪ್ರಜ್ಞೆ ಇರಬೇಕು. ಯಾರು ಕೂಡ ಪ್ರಜ್ಞೆ ಇಲ್ಲದೇ ಇರೋದನ್ನು ಬೇಡೋದಿಲ್ಲ. ಒಬ್ಬ ಚೆನ್ನಾಗಿ ಜ್ಞಾನವನ್ನು ಪಡೆದವನು ನನಗೆ ಬೇಕು ಅಂತ ಬಯಸೋದು ಜ್ಞಾನಹೀನತೆಯನ್ನಲ್ಲ, ಜ್ಞಾನ ಸಂಪನ್ನತೆಯನ್ನ. ಈಗ ಹೇಳು, ನಾನು ನಿನಗೆ ಮೋಹವನ್ನು ಹೇಳಿದ್ದೇನೆ, ನನ್ನ ಉದ್ದೇಶ ಏನಿತ್ತು? ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂಪಶ್ಚೇತ್. ಆತ್ಮನೇ ಸ್ವರೂಪದಿಂದ ನೋಡ್ತಾನೆ, ಹೊರಗಡೆಯ ಕಣ್ಣಿನಿಂದ ನೋಡಲ್ಲ ಅಂತ. ಭ್ರಮೆ ಬರೋದು ಎಲ್ಲಿ ಅಂದರೆ ನಮ್ಮದಲ್ಲದ ಕಣ್ಣಿನಿಂದ ನೋಡುವಾಗ, ನಮ್ಮದಲ್ಲದ ಕಣ್ಣಿನಿಂದ ಕಿವಿಯಿಂದ ಕೇಳುವಾಗ. ಎಲ್ಲಿ ನಮ್ಮದೇ ಆಗಿರುವ ಕಣ್ಣಿನಿಂದ ನೋಡ್ತೇವೆ, ನಾವೇ ಆಗಿರುವ ಕಿವಿಯಿಂದ ಕೇಳುತ್ತೇವೆ, ಅಲ್ಲಿ ಮೋಹ ಬರುವ ಪ್ರಸಕ್ತಿಯೇ ಇಲ್ಲ. ಯಾವುದೂ ಇರಲ್ಲ, ಯಾವ ದೋಷವೂ ಇರಲ್ಲ. ಆ ತರಹದ ತಾಣವನ್ನು ನಾನು ಹೇಳಿದ್ದು ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ. ಅಂದರೆ ನೀವು ಏನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಜ್ಞಾನವೇ ಬಂಧನ, ಈ ಜ್ಞಾನದಿಂದ ಬಿಡುಗಡೆಯಾಗಿ ಏನೂ ಇಲ್ಲದ ಸ್ಥಿತಿಗೆ ಹೊಟ್ಟೋಗ್ತೀನಿ ಅಂತ ಉಪನಿಷತ್ತು ಅದನ್ನು ಒಪ್ಪೋಲ್ಲ. ಉಪನಿಷತ್ತು ಯಾವುದೇ ಕಾರಣಕ್ಕೂ ಶೂನ್ಯವೇ ಮೋಕ್ಷ ಅಂತ ಅನ್ನಲ್ಲ. ನೀವು ಹೇಳ್ತಾ ಇರುವ ಮೋಕ್ಷ ಶೂನ್ಯಕ್ಕೆ ಸಮವಾಗಿ ಇದೆ. ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂಪಶ್ಚೇತ್ ಅನ್ನೋದು ಆಕ್ಷೇಪ. ಎಲ್ಲವೂ ಆತ್ಮಸ್ವರೂಪವೇ ಆದರೆ ಕೇನ ಕಂಪಶ್ಚೇತ್, ಆತ್ಮಾತಿರಿಕ್ತವಾದ ಯಾವುದರಿಂದ ಯಾವುದನ್ನು ನೋಡ್ತಾನೆ? ಹೀಗೆ ಪ್ರಶ್ನೆ ಇರೋದದು, ಬೇರೆ ರೀತಿ ಅಲ್ಲ. ನಹಿ ಭೋಗಾಭಾವೋ ವಿಜ್ಞಾತಾರಮರೇ ಕೇನ ವಿಜಾನೀಯಾದಿತಿ ವಿಜ್ಞಾತುರವಿಜ್ಞಾನಂಚ ಅಪೇಕ್ಷಿತಂ. ಭೋಗವೇ ಇಲ್ಲ ಯಾರಿಗೆ? ಜೀವನಿಗೆ, ಮುಕ್ತನಿಗೆ. ಹಾಗಾದರೆ ನಾನು ತಿಳಿದೆ ಅಂತ ತಿಳಿತಾನೋ ತಿಳಿಯಲ್ವೋ? ತಿಳಿದಿದ್ದಾನೆ ಅಂತ ತಿಳಿಯೋದು ಹೇಗೆ? ನಾನು ಜ್ಞಾನ ಸಂಪನ್ನನಾಗಿದ್ದೇನೆ ಅಂತ ಜ್ಞಾನ ಬರೋದು ಹೇಗೆ? ಇದು ಇರುವ ಪ್ರಶ್ನೆ. ಈ ಜ್ಞಾನವನ್ನೇ ಇಲ್ಲ ಅಂತ ಅನ್ನಿಸಿಬಿಟ್ರೆ ಆ ತರಹದ ಮುಕ್ತಿ ಬೇಕಾ? ಸಂಸಾರವೇ ಸಾಕಪ್ಪ. ನೀವು ಹೇಳುವ ಮುಕ್ತಿಗಿಂತ ಸಂಸಾರವೇ ಸಾಕು. ಅದರಿಂದಾಗಿ ಅವಿನಾಶೀವಾ ಅರೇ ಅಯಂ ಆತ್ಮ ಅನುಚ್ಛಿತ್ಯ ಧರ್ಮ ಅನ್ನೋದು ಆತ್ಮನ ಜ್ಞಾನದ ಅಸ್ತಿತ್ವವನ್ನು ಹೇಳ್ತಾ ಇದೆ, ಬೇರೆ ಅಲ್ಲ. ಇಷ್ಟು ಹೇಳಬೇಕಾಯ್ತು. ಅಲ್ಲ, ಆತ್ಮ ಅಂದರೆ ಯಾರು? ಈ ಕಲ್ಲಳ್ಳಿಯಲ್ಲಿ ಮಕ್ಕಳಿಗೆ ಉಪನಿಷತ್ ಕಥೆ ಹೇಳಿ ಅಂತ ಹೇಳ್ಬಿಟ್ಟಿದ್ದು. 3 ಕಥೆ ಕಷ್ಟಪಟ್ಟು ಹೇಳಿದ್ದಾಯಿತು. ಒಂದು ನಚಿಕೇತನ ಕಥೆ, ಅದೇನೋ ಒಂದು ಸ್ವಲ್ಪ ಕನೆಕ್ಟಿಂಗ್ ಮಕ್ಕಳಿಗೆ. ಅಲ್ಲಿ ಏನು ಹೇಳಲಿಕ್ಕಾಗಲ್ಲ. ನೋಡಿ, ಓದಬೇಕು, ಯಮಧರ್ಮನ ಹತ್ರ ಹೋದರೂ ಓದ್ತೀನಿಂದ ಅಂತ ಹೇಳಬಹುದು ಅಷ್ಟೆ. ಇನ್ನು ತಲವಕಾರೋಪನಿಷತ್ತು ಹೇಳಬಹುದು. ಹಾಗೂ ಹೀಗೂ ಧೈರ್ಯ ಮಾಡಿ ಆ ಇಂದ್ರ ಮತ್ತು ವಿರೋಚನನ ಕಥೆ ಹೇಳಿಬಿಟ್ಟೆ. ಇಂದ್ರ ಮತ್ತು ವಿರೋಚನನ ಕಥೆಯಲ್ಲಿ
ಆತ್ಮನನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತಾರೆ. ಆತ್ಮ ಯಾರು? ಯೋಸೌ ದಕ್ಷಿಣಾಕ್ಷನ್ ಪುರುಷಃ ಸ ಆತ್ಮ. ಬಲಗಣ್ಣಿನ ಹಿಂದೆ ನಿಂತು ಯಾರು ಕಾಯ್ತಾ ಇದ್ದಾನೆ ಅವನು ಆತ್ಮ. ಹೌದಾ? ಕನ್ನಡಿಯ ಮುಂದೆ ನಿಂತುಕೊಂಡ್ರು. ಏನು ಕಾಣಿಸ್ತಾ ಇದೆ ಅಂದರು ಬ್ರಹ್ಮದೇವರು. ನಾವೇ ಕಾಣಿಸ್ತಾ ಇದ್ದೀವಿ ಅಂದರು. ಹಾಗಾದ್ರೆ ನೀವೇ ಆತ್ಮ ಅಂದ್ಬಿಟ್ರು. ಯಾರು ನೋಡ್ತಾ ಇದ್ದಾನೋ ಅವನು ಆತ್ಮ. ವಿರೋಚನ ನಾನೇ ಆತ್ಮ ಅಂತ ಅನ್ಕೊಂಡ್ಬಿಟ್ಟ, ಅಂದರೆ ದೇವರು ಅಂತ. ಆಮೇಲೆ ಅಲ್ಲಿ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ವಿರೋಚನನಿಗೆ ಆರಾಮಾಗಿ ಹೋಯಿತು. ಅಲ್ಲಿ ಊರಿಗೆ ಹೋಗಿ ಆತ್ಮ ತಿಳ್ಕೊಂಡ್ಬಿಟ್ಟಿದ್ದೀನಿ, ಬೇರೆ ಯಾರು ಅಲ್ಲ ನಾವೇ. ಅವತ್ತಿನಿಂದ ಮಮ್ಮಿಫೈ ಮಾಡೋದು ಅವೆಲ್ಲ ಶುರು ಆಯಿತು. ಈ ಗೋರಿಯಲ್ಲಿ ಅದೆಲ್ಲ ಶುರು ಆಯಿತು. ಸರಿ, ಇಂದ್ರನಿಗೆ ಭಯ ಆಯಿತು, ಹೋದ. ಹಾಗಾದರೆ ಎಚ್ಚರದಲ್ಲಿರುವ ದೋಷಗಳೆಲ್ಲ ದೇವ್ರಿಗೆ ಬರುತ್ತಾ ಅಂತ ಕೇಳ್ದ. ಆತ್ಮನಿಗೆ ಬರುತ್ತಾ? ಹಾಗಾದರೆ ಇಲ್ಲ ಇಲ್ಲ, ಏಷ ಸ್ವಪ್ನೇ ಮಹೀಯಮಾನಶ್ಚರತಿ. ಕನಸಿನಲ್ಲಿ ಯಾರು ಪೂಜಿತನಾಗ್ತಾನೋ ಅವನು. ಹಾಗಾದರೆ ಎಚ್ಚರದಲ್ಲಿ ಇಲ್ಲದ ದೋಷ ಕನಸಿನಲ್ಲಿ ಬರುತ್ತೆ. ಕನಸಿನಲ್ಲಿ ಕಾಣುವ ಆತ್ಮನಿಗೆ ಅಲ್ಲದೇ ಆದ ದೋಷ, ವಿಚ್ಛಾದಯಂತೀವ ಜಿನಂತೀವ, ನಮ್ಮನ್ನು ಹೂತು ಹಾಕೋ ಹಾಗೆ, ಕೊಂದುಬಿಡೋ ಹಾಗೆ, ಹೊಡೆಯೋ ಹಾಗೆ ಕನಸು ಬೀಳುತ್ತೆ. ನಮ್ಮ ಆತ್ಮನಿಗೆ, ನಾವು ಉಪಾಸನೆ ಮಾಡಬೇಕು ತಿಳ್ಕೊಳ್ಬೇಕು ಅಂತ ಇರುವ ಆತ್ಮನಿಗೆ ಎಚ್ಚರದಲ್ಲಿಲ್ಲದ ದೋಷ ಕನಸಿನಲ್ಲಿ ಬಂದ್ಬಿಡುತ್ತಲ್ಲ. ಈಗಾದರೆ ಇಲ್ಲ, ಗಾಢವಾದ ನಿದ್ರೆಯಲ್ಲಿ ಯಾರು ತೋರ್ತಾನೆ ಅವನೇ ಆತ್ಮ. ಗಾಢವಾದ ನಿದ್ರೆಯಲ್ಲಿ ನನ್ನನ್ನು ನಾನು ತಿಳ್ಕೊಂಡಿದ್ರು, ಬೇರೆಯವ್ರನ್ನೂ ತಿಳಿದಿಲ್ಲ. ಹಾಗಾದ್ರೆ ಇಲ್ವೇ ಇಲ್ವ ಅವನು ಇನ್ನೊಬ್ಬ ಅಂತ ಕೇಳ್ಕೊಂಡು ಬಂದಾಗ, ಇಲ್ಲ ಇಲ್ಲ, ಅದು ಬೇರೆ. ಸ್ವಪ್ನೇ ಮಹೀಯಮಾನ ಜೀವ ಅಲ್ಲ, ಕನಸಿನಲ್ಲಿ ಪೂಜೆಗೊಳ್ಳುವವ ದೇವರು ಜೀವ ಅಲ್ಲ. ಎಚ್ಚರ ಬರಿಸುವವ, ಕಣ್ಣನ್ನು ಕಾಣಿಸುವಂತೆ ಮಾಡುವವ ಜೀವ ಅಂತ ಹೇಳಿದ್ದು, ಆತ್ಮ ಅಂತ ಹೇಳಿದ್ದು. ಆತ್ಮ ಬೇರೆ, ಜೀವ ಬೇರೆ. ಆತ್ಮ ಅಂದರೆ ಪರಮಾತ್ಮ, ಜೀವ ಅಂತಂದರೆ ಅವನ ಅಧೀನನಾಗಿರೋನು ಅಂತ. ಕತೆ ಉದ್ದ ಇದೆ. ಅವನು 105 ವರ್ಷ ಅದಕ್ಕಾಗಿ ಒದ್ದಾಡ್ತಾನವನು. ಅದನ್ನು ಹೇಳಿದೆ ಮಕ್ಕಳಿಗೆ, ಪಕ್ಕ ಪ್ರಶ್ನೆ ಆತ್ಮ ಅಂದರೆ ಏನು ಅಂತ. ಅವುಗಳೇನು ಮಾಡೋದು, ನನ್ನ ಹತ್ರ ಬರಲಿಲ್ಲ, ಯಾರ ಹತ್ರನೋ ಹೋದವು. ಆತ್ಮ ಅಂದ್ರೇನು, ಎಲ್ಲ ಆತ್ಮ ಅಂದರೆ ಕರೆಂಟ್ ಥರ ಇರೋದು ಏನೇನೋ ಹೇಳ್ತಾ ಇದ್ದಾರೆ. ನನ್ನನ್ನು ಕೇಳಲಿಲ್ವಲ್ಲ, ನಾನು ಸುಮ್ಮನೆ ಆದೆ. ಆತ್ಮ ಅಂದ್ರೇನು ಸುಲಭವಾಗಿ ಹೇಳಬಹುದಾದದ್ದು ನೋಡಿ, ವಿಷ್ಣು ತತ್ವ ನಿರ್ಣಯದಲ್ಲಿದೆ. ಅಹಮಿತ್ಯೇವಯೋ ವೇದ್ಯ ಸಜೀವ ಇತಿ ಕೀರ್ತಿತಃ. ಅಹಮಿತ್ಯೇವಯೋ ವೇದ್ಯ, ನಾನು ಅಂತ ಯಾರನ್ನ ತಿಳ್ಕೊಳ್ತಾನಲ್ಲ ಅವನೇ ಜೀವ. ಸದುಃಖಿ ಸುಖಿ ಚೈವ ಸಪಾತ್ರಂ ಬಂಧ ಮೋಕ್ಷಯೋ ಇತಿ ಚ ಪರಮಶ್ರುತಿ. ಅವನೇ ದುಃಖಿ, ಅವನೇ ಸುಖಿ, ಅವನೇ ಬಂಧ ಮೋಕ್ಷಗಳಿಗೆ ಪಾತ್ರ. ಹೇಗೆ ಆತ್ಮ ಅನ್ನೋದನ್ನು ಪರಿಚಯ ಮಾಡಿಸಿದ್ದು. ಇದ್ರ ಒಳಗಡೆ ಒಬ್ಬ ಆತ್ಮ ಇದ್ದಾನೆ, ಅವನು ಪರಮ ಆತ್ಮ. ಆ ಪರಮ ಆತ್ಮನನ್ನೇ ಆತ್ಮ ಅಂತ ಉಪನಿಷತ್ತಿನಲ್ಲಿ ಕರೆದದ್ದು. ಮಗ್ನಸ್ಯ ಹಿ ಪರೇ ಜ್ಞಾನೇ ಖಿನ್ನ ದುಃಖತರಂ ಭವೇತ್ ಇತಿ ಚ ಮೋಕ್ಷ ಧರ್ಮೇ. ಆದರೆ ಇವನು ತನ್ನನ್ನೇ ತಿಳ್ಕೊಂಡಿಲ್ಲ, ಆದ್ದರಿಂದ ದುಃಖಿಯಾಗಿ ಇದ್ದಾನೆ, ಸುಖವಾಗಿ ಇಲ್ಲ. ಅಜ್ಞಾನದಲ್ಲಿ ಬಿದ್ದವನಿಗಿಂತ ದುಃಖಿ ಇನ್ನೊಬ್ಬ ಇರ್ತಾನೆಯೇ? ಹಾಗಾದರೆ ಜೀವ ಅಂದರೆ ಏನು? ನಾನು ಅಂತ ಯಾರನ್ನ ತಿಳ್ಕೊಳ್ತಾನೋ ಅವನೇ ಜೀವ. ದೇವರು ಅಂದ್ರೆ ಯಾರು? ನಾನಲ್ಲ ಅಂತ ಯಾವುದನ್ನು ತಿಳ್ಕೊಳ್ತಾನೋ ಅವನೇ ದೇವರು. ಇದು ಪರಮಶ್ರುತಿಯಲ್ಲಿ ಉದಾಹೃತವಾದದ್ದು. ಜೀವ ಇವನು, ಆಯ್ತಾ? ಇದು ಹೋದ ಮೇಲೆ ನತು ತದ್ವಿತೀಯಮಸ್ತಿ ಅಂತ ಇದೆಯಲ್ಲ, ಎರಡನೇದಿಲ್ಲ ಅಂತ ಬೃಹದಾರಣ್ಯಕದಲ್ಲಿ. ಹೌದು. ಈಗ ಒಂದು ಕನ್ನಡದ ಒಂದು ವಾಗ್ರೂಢಿಯನ್ನು ಕೇಳ್ತೇನೆ. ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ. ಅಲ್ಲಿ 2 ಅಂದ್ರೇನು? ದ್ರೋಹ ಅಂತ ಅರ್ಥ. 2 ಅಂದರೆ ದ್ರೋಹ. ನಾನೇ ನಿಮಗೆ 2ನೇ ಮನೇನೋ
ಅಂತಂದರೆ ಬೇರೆಯವರಲ್ಲ ಅಂತ ಅರ್ಥ. ಮೂರನೇ ಅವರ ನಾವು ಅಂದರೆ ದೂರ ಅಲ್ಲ ಅಂತ ಅರ್ಥ. ಅದೇ ಎರಡನೆಯ ಅದೇ ಮೂರನೇವ್ರನ್ನ ಇಲ್ಲಿ ಇಟ್ಕೊಳ್ಬೇಕು. ನತು ತದ್ವಿತೀಯಮಸ್ತಿ, ದೇವರಂತೆ ಇರೋದು ಇನ್ನೊಂದಿಲ್ಲ ಅಂತ ಅಷ್ಟೇ. ಇತಿಚ ಯತ್ತದ್ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನೇತ್ಯಾಹ. ನೀನು ದೇವರನ್ನ ಎರಡನೇ ಅವರು ಅಂತ ಕಾಣಬಾರದು, ಮತ್ತೆ ಅವನೇ ಅಂತ ಕಾಣಬೇಕು ಅಂತ. ಯತ್ತತೋನ್ಯತ್ತದ್ವಿಭಕ್ತತ್ವೇನೈವ ಪಶ್ಯೇತ್ ಅಂತ. ಭಿನ್ನ ಅಂದರೆ ಅವ್ರು ಬೇರೆಯವರು ಅಂದರೆ ನಮ್ಮ ಕಂಟ್ರೋಲಲ್ಲಿಲ್ಲ ಅಂತ. ಅದಕ್ಕಿಂತ ಬೇರೆಯಾದದ್ದಿಲ್ವೇ ಇಲ್ಲ ಅಂದರೆ ಅವರಿಗಿಂತ ಭಿನ್ನರಾದವರಿಲ್ಲ ಅಂತ ಅರ್ಥ. ಆದ್ದರಿಂದ ನೋಡಬೇಕು. ಇನ್ನು ಉಪನಿಷತ್ತಿನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಹಿ ದ್ರಷ್ಟುರ್ದೃಷ್ಟೇರಿ ವಿಪರಿಲೋಪೋ ವಿದ್ಯತೆ, ಮುಕ್ತನಾದವನಿಗೂ ಜ್ಞಾನಕ್ಕೆ ಹ್ರಾಸವಿಲ್ಲ ಅಂತ ಇದೆ. ಇಲ್ಲಿ ಏನು ಜ್ಞಾನಕ್ಕೆ ಹ್ರಾಸವಿಲ್ಲ ಅಂತ ಇದೆ. ನೀವು ಜ್ಞಾನವೇ ಇಲ್ಲ ಅಂತ ಅರ್ಥ ಮಾಡ್ತೀರಲ್ಲ, ಇದೇ ಉಪನಿಷತ್ತಿಗೆ ವಿರೋಧ ಆಗಲ್ವಾ? ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ವ್ಯಯೇ ಏಕೀಭವಂತಿ. ನೀವು ಐಕ್ಯವನ್ನು ತಿರಸ್ಕಾರ ಮಾಡ್ತಾ ಇದ್ದೀರಾ ನೋಡಿ. ಐಕ್ಯ ಇದೆ ಅಂತ ಹೇಳಿಲ್ವ ವೇದ? ಅಥರ್ವಣ ಉಪನಿಷತ್ತಿನಲ್ಲಿ ಕರ್ಮಗಳು ವಿಜ್ಞಾನಮಯ, ಆತ್ಮ ಎಲ್ಲರೂ ಕೂಡ ಪರಮಾತ್ಮನಲ್ಲಿ ಒಂದೇ ಆಗಿಬಿಡ್ತಾರೆ ಅಂತಿದೆಯಲ್ಲ. ಒಂದೇ ಆಗಿಬಿಡ್ತಾರೆ ಅಂದರೆ ಒಗ್ಗೂಡಿದ್ರು ಅಂದರೆ ಮತ್ಯೈಕ್ಯ, ಒಂದೇ ತರಹದ ಪ್ರಜ್ಞೆ ಇದ್ರೂ ಭಿನ್ನಾಭಿಪ್ರಾಯ ಇರಲಿಲ್ಲ ಅಂತ ಅರ್ಥ. ಇನ್ನು ಕ್ಷೀರಾಬ್ಧ್ಯಾದಿ ಸ್ಥಿತ ತದ್ರೂಪಾಪೇಕ್ಷೆಯ ಸ್ಥಾನೈಕ್ಯಂವ, ಕ್ಷೀರಸಾಗರದಲ್ಲಿರುವ ದೇವರ ಮೂಲ ರೂಪಕ್ಕೆ ರಾಮ ಹೋಗಿ ಸೇರಿದ, ಅಲ್ಲಿ ಸೇರಿದ ಅನ್ನೋದಷ್ಟೇ, ಅಭೇದ ಅಲ್ಲ. ಹೀಗೆ ಅರ್ಥ ಮಾಡಬೇಕಪ್ಪ. ನೀವು ನಿಮ್ಮ ಖುಷಿ ಬಂದ ಹಾಗೆ ಅರ್ಥ ಮಾಡಬೇಡಿ. ಆ ವಾಕ್ಯದ ಚೌಕಟ್ಟು ಎಲ್ಲಿಯ ತನಕ ಇದೆ ಅಂತ ಮೇಲೆ ಚೌಕಟ್ಟಿಗೆ ಮೀರಿದ ಚಿತ್ರ ಆಗಬಾರದು. ಹಾಗೆ ಅರ್ಥ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಇನ್ನು ಕಾಮೇನ ಮೇ ಕಾಮ ಆಗಾತ್ ಅಂತನ್ನುವ ಮಾತಿನ ಅರ್ಥ ಮೊದಲಾದವುಗಳನ್ನು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.